ನಮಸ್ಕಾರ. ನಮ್ಮ ಜೊತೆಗೆ ಶ್ರೀ ಸುಧೀಂದ್ರಾಚಾರ್ ಸಾಂಗ್ಲಿ ಅವರಿದ್ದಾರೆ. ಅವರು ವೃತ್ತಿಯಿಂದ ಪಾಠ ಪ್ರವಚನ ಮತ್ತು ಪೌರೋಹಿತ್ಯವನ್ನು ಮಾಡುವಂಥವ್ರು. ಅವರು ವಿಶೇಷವಾಗಿ ಏನು ಇವಾಗ ಕುಂಭಮೇಳ ನಡೀತಾ ಇದೆ, ಅದಕ್ಕೆ ಬೆಂಗಳೂರಿನಿಂದ ಒಂದು ವಿಶೇಷವಾದ ತಂಡವನ್ನು ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ವಿವರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಆಚಾರ್ಯ, ಸ್ವಾಗತ. ನಮಸ್ಕಾರ ಸರ್, ಈಗ ಪ್ರಯಾಗ್ರಾಜ್ಗೆ ಹೋಗುವಂಥದ್ದು ಎಲ್ರಿಗೂ ಕೂಡ ಬಹಳ ದೊಡ್ಡ ಆಸಕ್ತಿ ಇರುವಂತ ಸನ್ನಿವೇಶದಲ್ಲಿ ನಾವಿದೀವಿ. ಎಲ್ರಿಗೂ ಕುಂಭಮೇಳ ನೋಡ್ಬೇಕು. 140 ವರ್ಷದ ಮೇಲೆ ಅದು ಬರುವಂತದ್ದು. ಪ್ರತಿ 140 ವರ್ಷ, 44 ವರ್ಷ. ಸೊ ಅದಕ್ಕೆ ಎಲ್ರಿಗೂ ಒಂದು ಆಸಕ್ತಿ ಇದೆ. ನೀವು ಒಂದು ವಿಶೇಷವಾದಂತಹ ಒಂದು ಪ್ರವಾಸವನ್ನ ಆಯೋಜನೆ ಮಾಡ್ತಾ ಇದ್ದೀರಾ. ಅದರ ವಿವರಗಳನ್ನ ನೀಡೋದಾದ್ರೆ? ಒಂದು ಈಗ ಆಲ್ರೆಡಿ ಬುಕ್ ಆಗೋಗಿದೆ. ಸೊ ಅದರದ್ದು ನಾವು ಇದು ಬೈ ರೋಡ್ ಹೋಗ್ತಾ ಇದೀವಿ. ಇನ್ನೊಂದು ಈಗ ವಿಶೇಷವಾಗಿ ವಾಯುಮಾರ್ಗದಿಂದ ಹೊರಡೋದು, ಅಂದ್ರೆ ಬೈ ಫ್ಲೈಟ್ ಹೊರಡೋದು ಅಂತ. ಅದು ಹೊರಡೋದು 21ನೇ ತಾರೀಕು ಹೊರಡ್ತೀವಿ. 21ನೇ ತಾರೀಕು ಹೊರಟು ಅಲ್ಲಿ ಏನೋ ಪ್ರಯಾಗರಾಜ ಸೇರ್ತೀವಿ. ಆಮೇಲೆ ಅಯೋಧ್ಯೆ ಮತ್ತು ಕಾಶಿ ಎರಡನ್ನೂ ಕವರ್ ಮಾಡಿ ಮತ್ತೆ 24ನೇ ತಾರೀಕು, ಅಂದ್ರೆ ಸಾಫ್ಟ್ವೇರ್ದವರಿಗೂ ಅನುಕೂಲ ಆಗಲಿ, ರಜೆಗಳು ಸಾಕ್ತಾ ಇಲ್ಲ. ಕೆಲವೊಬ್ರು ನಾವು ಕೇಳಿದ್ರು, ಸಾಫ್ಟ್ವೇರ್ ಅವರು ರಜೆ ಸಿಗ್ತಾ ಇಲ್ಲ, ನಮಗೋಸ್ಕರ ಏನಾದ್ರು ಮಾಡಿ ಅಂತ ಫೋನ್ ಬಂತು. ಸೊ ಅವಾಗ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಇದನ್ನ ಆರ್ಗನೈಸ್ ಮಾಡಿದ್ದು. ಸೊ ಒಂದು ದಿವಸ ಅವರು ರಜೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಅಥವಾ ಹಾಫ್ ಡೇ ಶುಕ್ರವಾರ, ಹಾಫ್ ಡೇ ಸೋಮವಾರ ಈ ತರ ಹಾಕೊಂಡ್ರು ಅಂತಂದ್ರೆ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಸೋಮವಾರ ಏಕಾದಶಿ ಇರುತ್ತೆ. ಸೋಮವಾರ ನಾವು ಇಲ್ಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನದ ತನಕ ಬಂದು ಬೆಂಗಳೂರು ಸೇರೋ ತರ ಒಂದು ಪ್ಲಾನ್ ಮಾಡಿದ್ದೀವಿ. ಸೊ ಇದು ಪ್ಯಾಕೇಜ್ ಎಲ್ಲ ಹೇಗಿರುತ್ತೆ, ಏನ್ ವ್ಯವಸ್ಥೆಗಳಿರುತ್ತೆ? ಅದೇ ಒಂದು, ಈಗ ನಾವು ಅಲ್ಲಿ ಹತ್ರದಲ್ಲಿ ಯಾವ್ದು ಆಗುತ್ತೆ ಅಲ್ಲಿಗೆ ಏರ್ಪೋರ್ಟಿಗೆ ಹೋಗ್ತೀವಿ. ಸೊ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ನಾವು ನೈಟ್ ಸ್ಲೀಪರ್ ಬಸ್ ಅಲ್ಲಿ ಕರ್ಕೊಂಡ್ ಬರ್ತೀವಿ. ಅಂದ್ರೆ ನಾವು ಒಂದು ನೈಟ್ ಬರೋ ಅಷ್ಟು ಡಿಫ್ರೆನ್ಸ್ ಅಲ್ಲಿ ಹೋಗ್ತೀವಿ. ಯಾಕಂದ್ರೆ ಈಗ ನಾವು ಈ ಇದಕ್ಕೆ ಅದು ಉತ್ತರ ಪ್ರದೇಶಕ್ಕೆ ಫ್ಲೈಟ್ ಮಾಡಿದ್ವಿ ಅಂತಂದ್ರೆ ಅದನ್ನ ನಾವು ರೀಚ್ ಆಗುವಷ್ಟು ಜನರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹತ್ರದಲ್ಲಿ ಯಾವ್ದಿದೆ ಅದಕ್ಕೆ ಒಂದು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲಾನು ಡೀಟೇಲ್ಸ್ ಆಗಿ ನನಗೆ ಫೋನ್ ಮಾಡಿದ್ರು ಅಂತಂದ್ರೆ ನಾನು ಅದೆಲ್ಲ ಆರ್ಗನೈಸ್ ಮಾಡ್ತೀನಿ. ಸೊ ಇದು ಪರ್ ಹೆಡ್ 35,000 ಅಂತ ನಾವು ನಿಗದಿ ಮಾಡಿದ್ದೀವಿ. ಸೊ ಅದರಲ್ಲಿ ಹೋಗಿ ಕರ್ಕೊಂಡು ಹೋಗ್ತೀವಿ, ವಾಪಸ್ ಅಲ್ಲಿ ನೈಟ್ ಕರ್ಕೊಂಡು ಬರ್ತೀವಿ. ಅಂದ್ರೆ ನೈಟ್ ಪ್ರವಾಸ ಇರುತ್ತೆ ಸ್ಲೀಪರ್ ಬಸ್ ಅಲ್ಲಿ. ಆಮೇಲೆ ಅಲ್ಲಿ ಪ್ರಯಾಗರಾಜದಲ್ಲಿ ಕುಂಭ ಸ್ನಾನ, ಇದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಇರುತ್ತೆ. ಅದಾದ್ಮೇಲೆ ಏನೋ ಕಾಶಿ ವಿಶ್ವನಾಥನ ದರ್ಶನ ಇರ್ತದೆ. ಆಮೇಲೆ ಅಯೋಧ್ಯ ಇದಿರ್ತದೆ. ಇದು ಎರಡನ್ನು ಮುಗಿಸ್ಕೊಂಡು 24ನೇ ತಾರೀಕು ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಏನೋ ಊರನ್ನ ನಾವು ಸೇರ್ಕೊಳ್ಳೋ ತರದ್ದು ಒಂದು ವ್ಯವಸ್ಥೆ ಇರ್ತದೆ. ಈ ಪ್ಯಾಕೇಜ್ ಅಲ್ಲಿ ಅವರ ಊಟ ವಸತಿ ಎಲ್ಲ ಎಲ್ಲ ಸೇರಿರುತ್ತೆ. ಬೆಂಗಳೂರಿಂದ ಹೋದ್ರೆ ವಾಪಸ್ ಬರೋವರೆಗೂ 35,000 ಕೊಟ್ರೆ, ಆದ್ರೆ ಅವ್ರ ಪರ್ಚೇಸ್ ಏನ್ ಮಾಡ್ತಾರೆ ಅದು ಅವ್ರ ಮೇಲೆ. ಆ ಪರ್ಚೇಸ್ ನಮ್ಮೇಲೆ 35,000ದಲ್ಲಿ ಏನಾರ 10,000 ನಮ್ಗೆ ಕೊಟ್ರಿ ಅಂದ್ರೆ ಹತ್ತದಾಗೋದಿಲ್ಲ. ವೈಯಕ್ತಿಕವಾಗಿ ಅವ್ರು ಏನೇ ಖರ್ಚು ಮಾಡ್ಕೊತಾರೆ ಮಾಡ್ಕೊಳ್ಳಿ. ಸೊ ಅವ್ರದ್ದು ಊಟದ ವಸತಿ, ಆಮೇಲೆ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್, ಬೋಟದ ಏನಾದ್ರು ಚಾರ್ಜ್ ಆಯ್ತು ಅದೆಲ್ಲ ನಮ್ ಕಡೆ ಇರ್ತದೆ. ಸೊ ಎಷ್ಟು ಜನ ಬರ್ಬೋದು? ಅಪ್ ಟು ಎಷ್ಟು ಜನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ? ಅದೇ ನಾವು 100 ಜನ ಬಂದ್ರು ನಮಗ್ ಬಹಳ ಸಂತೋಷನೇ. ಸೊ ಎಷ್ಟು ಜನ ಸಾಧ್ಯ? 20 ಜನ 20 ಜನದಿಂದ 30 ಜನ ಆದ್ರೆ ನಮಗೊಂದು ಏನು ಒಳ್ಳೆ ಆರ್ಗನೈಸ್ ಮಾಡ್ಲಿಕ್ಕೆ ಚೆನ್ನಾಗ್ ಅನ್ಸುತ್ತೆ. 100 ಜನ ಬರ್ಬೇಕು ಅನ್ನೋದು ಅಪೇಕ್ಷೆ ಇದೆ. ಅದೆಲ್ಲ ದೇವ್ರು ನಡ್ಸ್ಕೊಡ್ಬೇಕು, ಗುರು ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರ್, ಈಗ ಈ ಕುಂಭಮೇಳದ ಮಹತ್ವ ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಈಗ ಭೇಟಿ ಕೊಡ್ಬೇಕು, ಯಾಕೆ ಕುಂಭ ಸ್ನಾನ ಮಾಡ್ಬೇಕು? ಅದೇ ಕುಂಭಮೇಳ ಅಂತಂದ್ರೆ 4 ಹನಿ ಏನೋ ಅಮೃತ ಬಿದ್ದಿದ್ದ ನದಿಗಳು ಅಂತ ಹೇಳ್ತಾರೆ. ಆ ನದಿಗಳಲ್ಲಿ ವಿಶೇಷವಾಗಿ ಈ ಪ್ರಯಾಗರಾಜದಲ್ಲಿ ಇದನ್ನ ಮಹಾಕುಂಭ ಅಂತ ಕರಿತೀವಿ. ಮಹಾಕುಂಭ ಅಂತ ಕರೆದಿದ್ದನ್ನ 144 ವರ್ಷಕ್ಕೊಂದ್ಸರಿ, ಅಂದ್ರೆ ಈ ಅರ್ಧ ಕುಂಭ ಅಂತಂದ್ರೆ 3 ವರ್ಷಕ್ಕೂ ಆಗುತ್ತೆ. ಆಮೇಲೆ ಪೂರ್ಣ ಕುಂಭ ಅಂತಂದ್ರೆ 12 ವರ್ಷಕ್ಕೊಂದ್ಸಲಿ ಆಗುತ್ತೆ. ಸೊ ಮಹಾಕುಂಭ ಅಂತಂದ್ರೆ 12 ವರ್ಷದ್ದು ಏನೋ, ಕುಂಭ ಅಂತಂದ್ರೆ ವರ್ಷ ಆಗತ್ತೆ. ಆಮೇಲೆ ಅರ್ಧ ಕುಂಭ ಆದ್ರೆ 6 ವರ್ಷಕ್ಕೊಂದ್ಸಲಿ ಆಗತ್ತೆ. ಪೂರ್ಣ ಕುಂಭ ಅಂತಂದ್ರೆ 12 ವರ್ಷಕ್ಕೊಂದ್ಸಲಿ ಆಗತ್ತೆ. ಇದು ಮಹಾಕುಂಭ ಯಾಕಂದ್ರೆ 12 × 12 ಅಂದ್ರೆ 144 ವರ್ಷಕ್ಕೊಂದ್ಸಲಿ ಆಗೋದು. ಹೀಗಾಗಿ ಇದು ವಿಶೇಷ ಅಂತ ಹೇಳಿ ಅನ್ಸ್ಕೊಳ್ತಾ ಇರ್ತದೆ. ಆದ್ರಿಂದ ಎಲ್ಲರೂ ಇದಕ್ಕೆ ಬಂದು ಸಹಕಾರವನ್ನ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನ ಕೆಲವೊಬ್ಬರು ಒಂದು ಪ್ರಶ್ನೆ ಇರ್ಬೋದು, ಮಕ್ಕಳು ಬರ್ತಾರೆ, ಮಕ್ಕಳಿಗೆ ಏನು ಅಂತೇಳಿ. ಮಕ್ಕಳಿಗೆ ಆದ್ರೂ ಫುಲ್ಲೇ ಇರ್ತದೆ. ಯಾಕಂತಂದ್ರೆ ಫ್ಲೈಟ್ನವರು 5 ವರ್ಷದ ಮೇಲೆ ಫುಲ್ ತಗೊಳ್ತಾ ಇದ್ದಾರೆ. 5 ವರ್ಷದ ಒಳಗಿನ ಹುಡುಗರು ಅದರದ್ದು ಡೀಟೇಲ್ಸ್ ನಾವು ಹೇಳ್ತೀವಿ ಫೋನ್ ಮಾಡಿದಾಗ.
ಸೊ ನಮ್ದು ಏನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ತಾ ಇದೆ ಆ ಫೋನ್ಗಳಿಗೆ ಫೋನ್ ಮಾಡಿದ್ರಿ ಅಂತಂದ್ರೆ ನಾವು ಖಂಡಿತವಾಗಿ ನಿಮಗೆ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಕೊಡ್ತೀವಿ. ಆಮೇಲೆ ನಮ್ದು QR ಕೋಡ್ ಇದೆ, ಆ QR ಕೋಡ್ ಅಲ್ಲಿ ಎಲ್ಲ ಪೇಮೆಂಟ್ಸ್ ಮೆಥಡ್ ಅನ್ನ ಮಾಡಬೇಕು. ಇದನ್ನಲ್ಲಿ ವಾಪಸ್ ಕೊಡುವಂತ ಮೆಥಡ್ ಯಾವುದೂ ಇರೋದಿಲ್ಲ. ಸೊ ಪೂರ್ಣವಾಗಿ 100% ನಾನ್ ರಿಫಂಡಬಲ್ ಇರ್ತದೆ. ಸೊ ಯಾಕಂದ್ರೆ ಅದು ಫ್ಲೈಟ್ ಎಲ್ಲ ನಾವು ಬುಕ್ ಮಾಡಿಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಅದೆಲ್ಲ ಮಾಡೋಣ. ಈ ಕುಂಭಮೇಳದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಲ್ಲಿ 21ನೇ ತಾರೀಕು ಹೋಗೋದಿದ್ರೆ ಎಷ್ಟೊಳಗೆ ಕನ್ಫರ್ಮ್ ಮಾಡಬೇಕು, ಎಷ್ಟೊಳಗೆ ಪೇಮೆಂಟ್ ಮಾಡಬೇಕು? ಅದೇ ಇದು ಫುಲ್ ಪೇಮೆಂಟ್, ನಾನು 35,000 ಹೇಳಿದೆ, ಫುಲ್ ಪೇಮೆಂಟೇ ಮಾಡಬೇಕು. ಫುಲ್ ಪೇಮೆಂಟ್ ಮಾಡೋದನ್ನ 7ನೇ ತಾರೀಕು ಒಳಗೆ ಫುಲ್ ಪೇಮೆಂಟ್ ಮಾಡಬೇಕು. ಅಥವಾ ಒಂದೇ ದಿವಸ ಆ ಕಡೆ ಕಡೆ ಆದ್ರೆ ಪರವಾಗಿಲ್ಲ, ಯಾಕಂದ್ರೆ ಅದು ಫ್ಲೈಟ್ದು ಚಾರ್ಜ್ಗಳು ವ್ಯತ್ಯಾಸಗಳು ಆಗ್ತಾ ಇರ್ತದೆ. ಆದ್ದರಿಂದ ಆದಷ್ಟು 7ನೇ ತಾರೀಕು 8ನೇ ತಾರೀಕು ಒಳಗೆ ಅದನ್ನು ಮುಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇದು ನಮ್ಮ ಸುಧೀಂದ್ರ ಆಚಾರ್ ಅವರ ವಿವರಣೆ. 21ನೇ ತಾರೀಕು ಬೆಂಗಳೂರಿಂದ ವಿಶೇಷವಾದ ವಿಮಾನದಲ್ಲಿ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು 100 ಜನರವರೆಗೂ ಬಂದರೂ ಕೂಡ ವ್ಯವಸ್ಥೆ ಮಾಡುವಷ್ಟು ಎಲ್ಲ ವ್ಯವಸ್ಥೆಗಳನ್ನು ಪೂರ್ವ ಸಿದ್ಧತೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ 35,000 ರೂಪಾಯಿ ಚಾರ್ಜ್ ಆಗುತ್ತೆ ಪರ್ ಹೆಡ್ ಪ್ರತಿಯೊಬ್ಬರಿಗೂ. ಎಲ್ಲ ಭದ್ರತೆಯನ್ನು ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಶಿ ಮತ್ತು ಅಯೋಧ್ಯೆಯ ಪ್ರವಾಸ ಕೂಡ ಇರುತ್ತೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಬರುವಂತಹ ವ್ಯವಸ್ಥೆಯನ್ನ ಸುಧೀಂದ್ರಾಚಾರ್ಯ ಅವರು ವಹಿಸಿಕೊಂಡಿದ್ದಾರೆ. ಯಾರು ಬೇಕಾದ್ರೂ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರೆ ಹೆಚ್ಚಿನ ವಿವರಗಳು ಕೂಡ ಸಿಗುತ್ತೆ. QR ಕೋಡ್ ಇದೆ, ಅದ್ರ ಮೂಲಕ ನೀವು ಪೇಮೆಂಟು ಮಾಡ್ಬೋದು. ಆದಷ್ಟು ಹೆಚ್ಚಿನ ಜನ ಈ ಒಂದು ಪ್ರವಾಸದಲ್ಲಿ ಪಾಲ್ಗೊಂಡ್ರೆ ಸುರಕ್ಷಿತವಾಗಿ ಹೋಗಿ ಈ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭ ಮೇಳದ ಒಂದು ದರ್ಶನವನ್ನ, ಒಂದು ಭೇಟಿ ನೀಡುವಂಥ ಸೌಭಾಗ್ಯವನ್ನು ಎಲ್ಲರೂ ಕೂಡ ಪಡಿಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.